ಚುನಾವಣೆ ಸಮೀಪದಲ್ಲೇ ಸೈಲೆಂಟ್ ಆಗಿದ್ಯಾಕೆ ಶಾಸಕ ಯತ್ನಾಳ್? ಸದಾ ಬಿಎಸ್ವೈ ಕುಟುಂಬದ ವಿರುದ್ಧ ಗುಡುಗ್ತಾ ಇದ್ರು ಶಾಸಕ. ಇದೀಗ ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಉಳಿದ ನೋಡಿ. ಬಿಎಸ್ವೈ ಅಂಡ್ ಫ್ಯಾಮಿಲಿ ವಿರುದ್ಧ ನಿರಂತರವಾಗಿ ಗುಡುಗ್ತಾ ಬರ್ತಾ ಇದ್ದಂಥವರು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್. ಆದರೆ ಈಗ ಯಾಕೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರ ಬಂದ ನಮಗೆ ಯಾವುದೇ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಿಲ್ಲ, ರಾಜ್ಯ ಸುತ್ತಾ ಇಲ್ಲ. ಏನಿರ್ಬೋದು, ಯಾರಿಂದ ಏನಾದರೂ ಸೂಚನೆ ಬಂದಿರಬಹುದು ಹೈಕಮಾಂಡ್ನಿಂದ, ರಾಜ್ಯ ನಾಯಕರು ಸೂಚನೆ ಸಲಹೆಗಳ ಮೇಲೆಗೆ. ಇದೀಗ ಗೋವು ರಕ್ಷಣಾ ಕೇಂದ್ರದಲ್ಲಿ ಕಾಲ ಕಳೀತಾ ಇದ್ದಾರೆ ಯತ್ನಾಳ್. ನೋಡಿ, ಅವರು ಗೋವು ಶಾಲೆ ನೂರಾರು ಹಸುಗಳನ್ನು ಸಾಕಿದ್ದಾರೆ, ಅಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ. ಯಾಕೆ ಅವರಿಗೆ ಜವಾಬ್ದಾರಿನ ಕೊಟ್ಟಿಲ್ವಾ? ಯಾಕೆ ಅವ್ರನ್ನ ಪಕ್ಷದಿಂದ ದೂರ ಇಡುವಂಥ ಪ್ರಯತ್ನಗಳ? ಯಡಿಯೂರಪ್ಪನವರು ಹೈಕಮಾಂಡ್ಗೆ ಏನಾದರೂ ದೂರು ಕೊಟ್ಟು ಅವ್ರನ್ನ ಸೈಲೆಂಟ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ರ? ಬಟ್ ಈಗ ನೋಡಿ, ಅವರು ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗಿರಲಿ ಅಥವಾ ಬಿಡಲಿ, ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇದ್ದಾರೆ. ನೋಡಿ, ಅವ್ರ ಗೋಶಾಲೆ ಇದು, ನೂರಾರು ಹಸುಗಳನ್ನು ಸಾಕಿದ್ದಾರೆ ಯತ್ನಾಳ್ ಅವರು. ಈಗ ಅದರಲ್ಲಿ ಫುಲ್ಲು ಬ್ಯುಸಿಯಾಗಿದ್ದಾರೆ. ಅವರು ದಿನವೂ ಕೂಡ ಗೋಶಾಲೆಗೆ ಹೋಗ್ತಾರೆ ಅಂಥದ್ದೇನಿಲ್ಲ, ಬಟ್ ಈಗ ಜಾಸ್ತಿ ಹೋಗ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಅಲ್ಲೇ ಇರ್ತಾ ಇದ್ದಾರೆ, ತೋಟದ ಮನೇಲಿ ಇರ್ತಾ ಇದ್ದಾರೆ. ಏನಿರ್ಬೋದು ಹಾಗಾದರೆ? ಯತ್ನಾಳ್ ಅವ್ರನ್ನ ಮೂಲೆ ಗುಂಪು ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆಯಾ ಬಿ ಜೆ ಪಿಲಿ? ಯಡಿಯೂರಪ್ಪ ಆ್ಯಂಡ್ ವಿಜೇಂದ್ರ ಸೇರಿಕೊಂಡು ಹೈಕಮಾಂಡ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಟು ಅವ್ರ ಬಾಯಿ ಮುಚ್ಚಿಸಿ ಅವ್ರನ್ನೆಲ್ಲೂ ಕೂಡ ಪ್ರಚಾರಕ್ಕೆ ಕರೆ ತರಬೇಡಿ, ಅವರಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ, ಈ ರೀತಿಯಾಗಿ ಏನಾದರೂ ಕಿವಿ ಊದಿದ್ರಾ? ಯಾಕೆಂದರೆ ಯತ್ನಾಳ್ ಈಗ ಸೈಲೆಂಟ್ ಆಗಿದ್ದಾರೆ ನೋಡಿ, ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಈಗ ಯಾವುದ್ಯಾವುದೋ ಹಿಂದೂ ಸಂಘಟನೆಗಳು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಡ್ತವೆ, ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ಅದು ಓಕೆ, ಅದು ಪಕ್ಷದ ಕಾರ್ಯಕ್ರಮ ಅಂತ ಬರೋದಿಲ್ಲ. ಆದರೆ ಈಗ ಅಲ್ಲೇ ವಿಜಯಪುರದಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ನೋಡಿ, ಅಲ್ಲೂ ಕೂಡ ಅಷ್ಟೇ, ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಹೋಗಲಿ, ಪಕ್ಕದ ಕ್ಷೇತ್ರಗಳಲ್ಲಾದರೂ ಕೂಡ ಅವರು ಪ್ರಚಾರವನ್ನು ಮಾಡ್ಬೋದಾಗಿತ್ತು ತಮ್ಮ ಅಭ್ಯರ್ಥಿಗಳ ಪರವಾಗಿ, ಮಾಡ್ತಾ ಇಲ್ಲ. ಯಾಕೆ ಯತ್ನಾಳ್ ಸೈಲೆಂಟು? ಯತ್ನಾಳ್ ಅವರ ಸ್ವಭಾವ ಅಲ್ಲವೇ ಅಲ್ಲ ಇದು. ಅಬ್ಬರಿಸ್ತಾ ಇದ್ರು ಅವರು, ಬೇರೆ ಬೇರೆ ಕ್ಷೇತ್ರದ BJP ಅಭ್ಯರ್ಥಿಗಳು ಅವ್ರನ್ನ ಕರೆಸ್ತಾ ಇದ್ರು, ಭಾಷಣ ಮಾಡಿಸ್ತಾ ಇದ್ರು. ಹಿಂದೂ ವೋಟ್ ಬ್ಯಾಂಕ್, ಫೈರ್ ಬ್ರ್ಯಾಂಡ್, ಅದೇನಾದರೂ ಮತ್ತೆ ಡ್ಯಾಮೇಜ್ ಆಗ್ಬೋದು ಅಂತ ಸೈಲೆಂಟಾಗಿ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಹೇಗೆ? ಯಾಕೆಂದರೆ ಯತ್ನಾಳ್ ಅವರು ಭಾಷಣ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ, ಅದು ಎಲ್ಲಿ ಮತ್ತೆ ಉಲ್ಟಾ ಆಗ್ಬಿಡುತ್ತೋ ಅನ್ನುವಂಥ ಭಯ ಕಾಡ್ತಾ ಇರೋದು.